ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವಿಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಗುರು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಮಟ್ಟಕ್ಕಿಂತ ಕೆಳಗಿನವನಾದರೂ ಎರಡನೆಯವರಿಗೆ ಆಧ್ಯಾತ್ಮಿಕ ತರಬೇತಿಯನ್ನು ಕೊಡಲು ಯೋಗ್ಯನಲ್ಲ. ನಮ್ಮ ಪ್ರಾಚೀನ ಮುನಿಗಳಿಂದ ಆರಂಭಿಸಲ್ಪಟ್ಟ ವಿಸ್ತೃತವಾಗಿ ರೂಢಿಯಲ್ಲಿದ್ದ ಯೌಗಿಕ ಪ್ರಾಣಾಹುತಿಯ ಪದ್ಧತಿಯು ಅದರ ಜನ್ಮಭೂಮಿಯಲ್ಲಿಯೇ ಮರೆತು ಹೋಗಿರುವುದು ಅತಿ ಶೋಚನೀಯವಾದ ಸಂಗತಿಯಾಗಿದೆ. ಎಲ್ಲೋ ಕೆಲವರು ಮಾತ್ರ ಅದರ ಅಸ್ತಿತ್ವದಲ್ಲಿ ವಿಶ್ವಾಸವಿಡಲು ಮನಸ್ಸು ಮಾಡಬಹುದು. ಕೆಲ ಜನರು ಅದನ್ನು ತಪ್ಪಾಗಿ ವಿವರಣೆ ಮಾಡಿ ಅದು ಸಂಮೋಹನ ವಿದ್ಯೆ ಎಂದು, ಮೆಸ್ಮರಿಸಮ್ ಎಂದು ಹೇಳಿ ಪರಿಹಾಸ ಮಾಡಲು ಯತ್ನಿಸುವರು. ಈ ಮಾತನ್ನು ನಾನು ನನ್ನ ರಾಜಯೋಗದ ಪ್ರಭಾವ ಎಫಿಕಸಿ ಆಫ್ ರಾಜಯೋಗವೆಂಬ ಗ್ರಂಥದಲ್ಲಿ ವಿವರಿಸಿದ್ದೇನೆ. ಉಚ್ಚ ಸ್ಥಿತಿಗಳನ್ನು ಹೊಂದಲು ಕೇವಲ ಯೌಗಿಕ ಪ್ರಾಣಾಹುತಿಯ ಪದ್ಧತಿಯಿಂದಲ್ಲದೆ ಆಧ್ಯಾತ್ಮಿಕ ತರಬೇತಿಯು ಅನ್ಯಥಾ ಸಾಧ್ಯವಿಲ್ಲವೆಂಬುದನ್ನು ಇಲ್ಲಿ ನಮಗೆ ದೃಢವಾಗಿ ಹೇಳಬಲ್ಲೆ. ಇಂದಿನ ಸುಶಿಕ್ಷಿತ ಸಮಾಜದಲ್ಲಿ ಮೇಲಿಂದ ಮೇಲೆ ಕೇಳಿಬರುವ ಈ ಪದ್ಧತಿಯ ಉಲ್ಲೇಖವು ಹಲವು ಧರ್ಮಗುರುಗಳಿಗೆ ಪ್ರಾಣಾಹುತಿಯ ಬಗ್ಗೆ ಯಾವ ವಿಲಕ್ಷಣತೆಯೂ ಇಲ್ಲವೆಂದು ಜನತೆಗೆ ತಿಳಿಸುತ್ತಾ ತಮ್ಮ ಅಯೋಗ್ಯತೆಯನ್ನು ಸಮರ್ಥಿಸಿಕೊಳ್ಳಲು ಆಸ್ಪದ ಕೊಟ್ಟಿದೆ. ಸಾಮಾನ್ಯವಾಗಿ ಮಹಾತ್ಮರ ಅಥವಾ ಸಂತರ ಸಂಘದಲ್ಲಿರುವಾಗ ನಮ್ಮ ವಿಚಾರಗಳ ಕ್ಷೋಭವು ಕಡಿಮೆಯಾಗಿ ನೀವು ಕೆಲಕಾಲ ಮೊದಲಿಗಿಂತಲೂ ಹೆಚ್ಚು ಶಾಂತಿಯನ್ನು ಅನುಭವಿಸುವಿರಿ. ಇದು ಮಹಾತ್ಮರ ಪ್ರಾಣಾಹುತಿಯ ಪರಿಣಾಮವೆಂದು ಅವರು ಹೇಳಿಕೊಳ್ಳುವರು. ಈ ವಿವರಣೆಯನ್ನು ಕೊಡುವವರು ತಮ್ಮ ಅಯೋಗ್ಯತೆಯನ್ನು ಮುಚ್ಚಿಕೊಳ್ಳಲು ಜನರನ್ನು ವಂಚಿಸ ಬಯಸುವರು. ಅವರು ಪ್ರಾಣಾಹುತಿ ಎಂದು ಹೇಳುವುದು ನಿಜವಾಗಿಯೂ ಮಹಾತ್ಮರಿಂದುಂಟಾಗುವ ಭಕ್ತಿ ಪರಮಾಣುಗಳ ಸ್ವಯಂ ವಿಕಿರಣವಾಗಿದೆ. ಅದು ಅಲ್ಲಿ ನೆರೆದವರೆಲ್ಲರ ಮೇಲೂ ಪರಿಣಾಮವನ್ನುಂಟು ಮಾಡುವುದರಿಂದ ಅವರು ಅಲ್ಲಿರುವವರೆಗೆ ಸ್ವಲ್ಪ ಮಟ್ಟಿಗೆ ಶಾಂತಿ ದೊರೆಯುತ್ತದೆ. ಅದು ಕೇವಲ ಸ್ವಾಭಾವಿಕ ಕ್ರಿಯೆಯಾಗಿದ್ದು ಪ್ರಾಣಾಹುತಿಯೊಂದಿಗೆ ಅದರ ಯಾವ ಸಂಬಂಧವೂ ಇಲ್ಲ. ಇಂಥ ಪರಮಾಣುಗಳು ಸ್ವಂತ ಮಹಾತ್ಮರಿಂದಷ್ಟೇ ವಿಕಿರಣವಾಗದೆ ಧಾರ್ಮಿಕನಾಗಲಿ ಸಾಧುವಾಗಲಿ ಕ್ರೂರನಾಗಲಿ ಪ್ರತಿಯೊಬ್ಬನಿಂದನೂ ವಿಕಿರಣವಾಗುತ್ತವೆ. ನೀವು ಒಬ್ಬ ಅಧರ್ಮಿಯ ಇಲ್ಲವ ನೀತಿ ಬಾಹಿರನ ಜೊತೆಯಲ್ಲಿ ಕೆಲ ಕಾಲವಿದ್ದರೆ ನಿಮ್ಮ ವಿಚಾರಗಳಾದರೂ ಸ್ವಲ್ಪ ಕಾಲ ಅದೇ ದಿಸೆಯಲ್ಲಿ ಹರಿಯತೊಡಗುವವು. ಇಂಥ ವಿಕಿರಣದ ಪರಿಣಾಮವು ಕೇವಲ ಕೆಲ ಕಾಲವಿದ್ದು ನೀವು ಅದರಿಂದ ದೂರವಾದಾಗ ಇಲ್ಲವಾಗುವುದು. ಧರ್ಮಗುರುಗಳನ್ನು ಉಪದೇಶಿಸುವುದನ್ನು ಜನರು ಆಚರಣೆಗೆ ತರಲು ದುರ್ಲಕ್ಷಿಸುವರೆಂದು ದೂರುವುದಕ್ಕೆ ಇದೇ ಕಾರಣ. ಜನರು ಅವರ ಉಪದೇಶವನ್ನು ಕೇಳಿ ತಿರುಗಿ ಹೋದಾಗ ತಾವು ಕೇಳಿರುವುದನ್ನೆಲ್ಲ ಮನಸ್ಸಿನಲ್ಲಿ ಸ್ವಲ್ಪವೂ ಇಟ್ಟುಕೊಳ್ಳದೆ ಬಿಸುಟಿ ಬಿಡುವರು. ಇದರಲ್ಲಿ ಜನರ ದೋಷವೇನೂ ಇರದೆ ಉಪದೇಶಕರ ಇಲ್ಲವೇ ಗುರುಗಳ ದೋಷವಿದೆಯೆಂದು ನನಗೆನಿಸುತ್ತದೆ. ಏಕೆಂದರೆ ತಾವು ವೇದಿಕೆಯ ಮೇಲಿಂದ ಉಪದೇಶಿಸಬೇಕೆನ್ನುವ ವಿಷಯವನ್ನು ಕೇಳುವವರಲ್ಲಿ ಸಂಚರಣಗೊಳಿಸುವ ಸಾಮರ್ಥ್ಯವು ಅವರಲ್ಲಿರುವುದಿಲ್ಲ. ಸಂಕೀರ್ತನದ ಕಾರ್ಯಕ್ರಮಗಳ ಬಗೆಗೂ ಇದೇ ರೀತಿಯ ವಿಚಾರಗಳನ್ನು ವ್ಯಕ್ತಪಡಿಸಲಾಗುತ್ತದೆ. ಇಂಥ ಪ್ರಸಂಗಗಳಲ್ಲಿ ಉಂಟಾಗುವ ಶಾಂತ ವಾತಾವರಣವು ಪ್ರಾಣಾಹುತಿಯ ಪರಿಣಾಮವೆಂದು ಹೇಳಲಾಗುತ್ತಿದೆ. ಅದು ನಿಜವಾಗಿ ಮೇಳದೊಂದಿಗೆ ಹಾಡಲಾಗುವ ಗೀತಗಳ ಧ್ವನಿ ತರಂಗಗಳ ಪರಿಣಾಮ. ನಾವು ಎಲ್ಲ ಸಂಗೀತ ಕಚೇರಿಗಳಲ್ಲಿಯೂ ಇದನ್ನು ಅನುಭವಿಸುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ನಮ್ಮ ದೃಷ್ಟಿಯಲ್ಲಿರುವ ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಬೇರೆ ವಸ್ತುಗಳ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ. ಸಂಕೀರ್ತನೆಯಲ್ಲಿ ನಮ್ಮ ವಿಚಾರಗಳು ಒಂದು ಧಾರ್ಮಿಕ ಆದರ್ಶದ ಮೇಲೆ ನೆಲೆಸಿರುವುದರಿಂದ ನಾವು ಸಹಜವಾಗಿಯೇ ಅದನ್ನು ನಮ್ಮ ಹೃದಯದಲ್ಲಿ ಅನುಭವಿಸುವೆವು. ಅದಕ್ಕೂ ಪ್ರಾಣಾಹುತಿಗೂ ಯಾವ ಸಂಬಂಧವೂ ಇಲ್ಲ. ಪ್ರಾಣಾಹುತಿಯ ಶಕ್ತಿಯು ಅತ್ಯುಚ್ಚ ತರಗತಿಯ ಒಂದು ಯೌಗಿಕ ಸಿದ್ಧಿಯಾಗಿದ್ದು ಅದರಿಂದ ಯೋಗಿಯು ತನ್ನ ಇಚ್ಛಾಶಕ್ತಿಯ ಮೂಲಕ ಯಾರಲ್ಲಿ ಬೇಕಾದರೂ ಯೌಗಿಕ ಶಕ್ತಿಯನ್ನಾಗಲಿ ದೈವಿ ಪ್ರಭೆಯನ್ನಾಗಲಿ ತುಂಬಬಲ್ಲನು ಹಾಗೂ ಆತನ ಆಧ್ಯಾತ್ಮಿಕ ಪ್ರಗತಿಗೆ ಬಾಧಕವಾದ ಯಾವುದೇ ಅನಿಷ್ಟ ಸಂಗತಿಯನ್ನು ತೊಲಗಿಸಬಲ್ಲನು. ತನ್ನ ಸುತ್ತಮುತ್ತಲೂ ನೆರೆದವರ ಮೇಲಷ್ಟೇ ಅಲ್ಲದೆ ತನ್ನಿಂದ ದೂರವಿರುವವರ ಮೇಲೆಯೂ ಅವನು ಈ ಶಕ್ತಿಯನ್ನು ಪ್ರಯೋಗಿಸಬಲ್ಲನು. ಇದನ್ನು ಬೇಕಾದಾಗ ಬೇಕಾದ ಹಾಗೆ ಉಪಯೋಗಿಸಬಹುದು.
ಯಾವ ಸ್ಥಿತಿಯನ್ನು ಹೊಂದಲು ಸಾಧಕನಿಗೆ ಒಂದು ಜೀವಿತ ಕಾಲವೇ ಬೇಕಾಗಬಹುದು, ಅಂತಹ ಉಚ್ಚ ಸ್ಥಿತಿಯನ್ನು ತಾತ್ಪೂರ್ತಿಕವಾಗಿ ಆಗಲಿ ಶಾಶ್ವತವಾಗಿ ಆಗಲಿ ಈ ಶಕ್ತಿಯ ಮೇಲೆ ಪ್ರಭುತ್ವವುಳ್ಳವನು ದೃಷ್ಟಿ ಮಾತ್ರದಿಂದ ಅಭ್ಯಾಸಿಯಲ್ಲಿ ಉಂಟು ಮಾಡಬಹುದು. ಇಲ್ಲಿ ಬಾಬೂಜಿ ಮಹಾರಾಜರೇನು ಹೇಳ್ತಾ ಇದ್ದಾರೆ, ಬೇರೆಯವರೊಳಗೆ ಎಲ್ಲ ತೊಡಕುಗಳನ್ನು ದೂರ ಮಾಡಿ ಅವರಲ್ಲಿ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಸಂಚರಣಗೊಳಿಸುವಂತಹ ಶಕ್ತಿ ಇರುವವನೇ ನಿಜವಾದಂತಹ ಸಮರ್ಥ ಗುರುವಾಗಲಿಕ್ಕೆ ಸಾಧ್ಯ. ಅದಕ್ಕಿಂತಲೂ ಕೆಳಗಿರುವಂಥವ್ರು ಯಾರೂ ಈ ಆಧ್ಯಾತ್ಮಿಕ ಶಿಕ್ಷಣ ತರಬೇತಿಯನ್ನು ಕೊಡಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಾಚೀನವಾದಂತಹ ಮುನಿಗಳಿಂದ ಆರಂಭಿಸಲ್ಪಟ್ಟಿರುವಂತಹ ಈ ಒಂದು ವಿಸ್ತೃತವಾಗಿ ರೂಢಿಯಲ್ಲಿರುವಂತಹ ಯೋಗಿಕ ಪ್ರಾಣಾಹುತಿ ಏನಿದೆಯಲ್ಲ, ಈ ಪದ್ಧತಿ ಏನಿದೆಯಲ್ಲ, ಅದರ ಜನ್ಮಭೂಮಿ ಅಂದರೆ ನಮ್ಮ ದೇಶ ಭಾರತ ದೇಶದಲ್ಲಿನೇ ಮರ್ತು ಹೋಗ್ಬಿಟ್ಟಂಗಾಗಿದೆ. ಈ ವಿಷಯ ಬಹಳ ಅತಿ ಶೋಚನೀಯ ಅಂತ ಹೇಳ್ತಾರೆ ಬಾಬೂಜಿಯವರು. ಎಲ್ಲೋ ಕೆಲವರು ಮಾತ್ರ ಅದರ ಒಂದು ಅಸ್ತಿತ್ವದಲ್ಲಿ ವಿಶ್ವಾಸವಿಟ್ಟು ಮನಸ್ಸು ಮಾಡಬಹುದು, ಆದರೆ ಕೆಲವರು ಜನರು ಅದನ್ನು ತಪ್ಪಾಗಿ ವಿವರಣೆ ಮಾಡ್ತಾ ಇದ್ದಾರೆ. ಅದು ಸಂಮೋಹನ ವಿದ್ಯೆ ಅಂದರೆ ಮೆಸ್ಮೆರಿಸಮ್ ಅಂತ ಹೇಳಿ ಅದನ್ನು ಪರಿಹಾಸ ಮಾಡ್ತಾರೆ ಅಂತ ಹೇಳಿ ಈ ಮಾತನ್ನು ಬಾಬೂಜಿ ಮಹಾರಾಜರು ಅವರ ರಾಜಯೋಗ ಪ್ರಭಾವ ಅಂದರೆ ಎಫಿಕಸಿ ಆಫ್ ರಾಜಯೋಗ ಅನ್ನೋ ಪುಸ್ತಕದೊಳಗೆ ವಿವರಿಸಿದ್ದಾರೆ ಅಂಥೇಳಿ. ಉಚ್ಚ ಸ್ಥಿತಿಗಳನ್ನು ಹೊಂದಲಿಕ್ಕೆ ಕೇವಲ ಯೋಗಿಕ ಪ್ರಾಣಾಹುತಿಯ ಒಂದು ಪದ್ಧತಿಯಿಂದನೇ ಸಾಧ್ಯ. ಆಧ್ಯಾತ್ಮಿಕ ತರಬೇತಿ ಬೇರೆ ರೀತಿಯಲ್ಲಿ ಸಾಧ್ಯ ಇಲ್ಲ ಅಂಥೇಳಿ ಇಲ್ಲಿ ಬಾಬೂಜಿ ಮಹಾರಾಜರು ನಮಗೆ ದೃಢವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಸುಶಿಕ್ಷಿತ ಸಮಾಜದೊಳಗೆ ಏನಿದೆ ಇಲ್ಲ, ಮೇಲಿಂದ ಮೇಲೆ ಕೇಳಿ ಬರುವಂತಹ ಈ ಪದ್ಧತಿ ಉಲ್ಲೇಖ ಏನಿದೆಲ್ಲ, ಬಹಳಷ್ಟು ಜನ ಧರ್ಮಗುರುಗಳಿಗೆ ಪ್ರಾಣಾಹುತಿ ಬಗ್ಗೆ ಯಾವ ಒಂದು ವಿಲಕ್ಷಣತೆಯೂ ಇಲ್ಲ ಅಂತ ಅನ್ನೋದು ಜನತೆಗೆ ತಿಳಿಸ್ತಾ ತಮ್ಮ ಅಯೋಗ್ಯತೆಯನ್ನು ಸಮರ್ಥಿಸ್ಕೊಳ್ತಾ ಬರ್ತಾ ಇದ್ದಾರೆ. ಅದು ಇದಕ್ಕೆ ಆಸ್ಪದ ಕೊಟ್ಟಿದೆ. ಸಾಮಾನ್ಯವಾಗಿ ಮಹಾತ್ಮರು ಅಥವಾ ಸಂತರ ಒಂದು ಸಂಘದೊಳಗೆ ಹೋಗಿ ಕೂತ್ಕೊಂಡ್ರೆ ಒಂದು ವಿಚಾರದ ಒಂದು ಕ್ಷೋಭೆ ಕಡಿಮೆಯಾಗಿ ಕೆಲವು ಸಮಯ ಮೊದಲಿಗಿಂತಲೂ ಹೆಚ್ಚು ಶಾಂತಿಯನ್ನು ಅನುಭವಿಸುವಂಥದ್ದು ಆಗ್ತದೆ. ಇದು ಮಹಾತ್ಮರ ಪ್ರಾಣಾಹುತಿಯ ಪರಿಣಾಮ ಅಂತೇಳಿ ಅವರು ಹೇಳ್ಕೊಳ್ತಾರೆ. ಆದರೆ ಈ ವಿವರಣೆಯನ್ನು ಕೊಡುವವರು ಅವರ ಅಯೋಗ್ಯತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಜನರನ್ನು ವಂಚಿಸ್ತಾ ಇದ್ದಾರೆ ಅಂತ ಅರ್ಥ. ಯಾಕೆ ಅಂದರೆ ಅವ್ರ ಪ್ರಾಣಾಹುತಿಯಿಂದ ಏನು ಈ ಶಾಂತಿಯನ್ನು ಸಿಗ್ತಾ ಇದೆ ಅನ್ನೋದಲ್ಲ ಅವ್ರು ಹೇಳ್ತಾ ಇರೋದು. ಏನು ಅಂದರೆ ನಿಜವಾಗ್ಲೂ ಮಹಾತ್ಮರಿಂದ ಏನು ಉಂಟಾಗುತ್ತೆ ಅಂದರೆ ಅವರಲ್ಲಿ ಭಕ್ತಿ ಪರಮಾಣುಗಳು ಸ್ವಯಂ ವಿಕಿರಣವಾಗಿ ಇರ್ತದೆ. ಅಂದರೆ ಭಕ್ತಿಯಿಂದ ಪರಮಾಣುಗಳೆಲ್ಲ ಒಂದು ಪ್ರಕಾಶಮಾನವಾಗಿ ಇರ್ತವೆ. ಅದು ಅಲ್ಲಿ ಯಾರ್ಯಾರು ಇರ್ತಾರಲ್ಲ ಸುತ್ತು ಅವ್ರಿಗೆಲ್ಲರಿಗೂ ಪರಿಣಾಮ ಉಂಟು ಮಾಡ್ತದೆ. ಅವರು ಅಲ್ಲಿರೋವರೆಗೆ ಏನಾಗ್ತದೆ, ಸ್ವಲ್ಪ ಮಟ್ಟಿಗೆ ಶಾಂತಿ ಸಿಗ್ತದೆ. ಅದು ಕೇವಲ ಸ್ವಾಭಾವಿಕ ಒಂದು ಕ್ರಿಯೆ ಆಗಿದೆ ವಿನಃ ಪ್ರಾಣಾಹುತಿಯೊಂದಿಗೆ ಅದಕ್ಕೆ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇಂಥ ಪರಮಾಣುಗಳು ಸಂತರಾಗಲಿ ಮಹಾತ್ಮರಿಂದ ಅಷ್ಟೇ ವಿಕಿರಣ ಆಗ್ತದೆ ಅಂತೇನಿಲ್ಲ. ಏಕೆಂದರೆ ಅವನು ಧಾರ್ಮಿಕ ಆಗಿರ್ಬೋದು, ಸಾಧು ಆಗಿರ್ಬೋದು, ಕ್ರೂರನಾಗಿರ್ಬೋದು, ಪ್ರತಿಯೊಬ್ಬನಿಂದನೂ ವಿಕಿರಣ ಆಗ್ತದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಹತ್ರ ನಾವು ಅವನ ಅಧರ್ಮಿ ಇಲ್ಲ, ನೀತಿ ರಹಿತನಾದಂತಹ ಅವನಿದ್ದಾನೆ, ಅವನ ಜೊತೆಯಲ್ಲಿ ಕೆಲವು ಕಾಲ ಇದ್ದರೆ ಏನಾಗುತ್ತೆ, ನಿಮ್ಮ ವಿಚಾರಗಳು ಕೂಡ ಸ್ವಲ್ಪ ಕಾಲ ಅದೇ ದಿಶೆಯೊಳಗೆ ಹರಿತಾ ಹೋಗ್ತದೆ. ಇಂಥ ವಿಕಿರಣದ ಪರಿಣಾಮ ಏನಿದೆ ಅಲ್ಲ, ಅದು ಕೇವಲ ಸ್ವಲ್ಪ ಸಮಯ ಇದ್ದು ನಾವು ಅದರಿಂದ ದೂರವಾದಾಗ ಮತ್ತೆ ಇಲ್ಲದಂತಾಗತ್ತೆ. ಹಾಗೆಯೇ ಧರ್ಮಗುರುಗಳ ಒಂದು ಉಪದೇಶಿಸುವಂತಹ ಜನರು ಆಚರಣೆಗೆ ತರಲಿಕ್ಕೆ, ಅಂದರೆ ಅವರ ಉಪದೇಶ ಏನಿದೆಯಲ್ಲ ಅದನ್ನು ಜನರ ಒಂದು ಆಚರಣೆಗೆ ತರಲಿಕ್ಕೆ ಅಸಾಧ್ಯ ಆಗತ್ತೆ. ಯಾಕೆ ಅಂದರೆ ಅವ್ರು ಹೇಳಬೇಕಾದ್ರೆ ಮಾತ್ರ ಚೆನ್ನಾಗಿ ಅನ್ನಿಸ್ತದೆ, ಉಪದೇಶ ಮಾಡಬೇಕಾದ್ರೆ ಕೇಳಬೇಕಾದ್ರೆ. ಮನೆಗೆ ಹೋದ ಕೂಡಲೇ ಎಲ್ಲನೂ ಗಂಗೆ ಪಾಲಾಗುತ್ತೆ, ಅಂದರೆ ನೀರಿಗೆ ಹೊಟ್ಟೋಗುತ್ತೆ, ಗಾಳಿಗೆ ಬಿಟ್ಟೋಗ್ಬಿಟ್ಟಿರ್ತದೆ. ಅದು ಯಾವುದೋ ಒಂದು ಆಚರಣೆಗೆ ಬರೋದಿಲ್ಲ. ಯಾಕೆ ಅಂದರೆ ಅವ್ರು ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ಬೋದು, ಬೋಧಿಸ್ಬೋದು, ಆದರೆ ಅವರ ಅಂತರಂಗದ ಸ್ಥಿತಿ ಆ ಥರ ಇಲ್ಲ. ಅವರಿಂದ ಬಂದಿರುವಂತಹ ಮಾತುಗಳು ಏನಿದಾವಲ್ಲ ಅದು ಆ ಒಂದು ಪ್ರಾಣಾಹುತಿ ಶಕ್ತಿಯಿಂದ ತುಂಬಿರುವಂಥದ್ದಲ್ಲ. ಹಾಗೆಯೇ ಸಂಕೀರ್ತನೆ ಕಾರ್ಯಕ್ರಮ, ಸಂಕೀರ್ತನೆ ಮಾಡುವಾಗ ಭಕ್ತಿ ಪರವಶದಿಂದ ಕುಣಿತಾರೆ ಜನಗಳು. ಅಂದರೆ ಅದು ಸಂಗೀತದ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅದರಲ್ಲಿ
ಪಕ್ಕವಾದ್ಯ ಅಂತ ಇರುತ್ತೆ. ಆ ಒಂದು ಪಕ್ಕವಾದ್ಯದ ಪರಿಣಾಮದಿಂದ ಏನಾಗುತ್ತೆ, ಜನರೆಲ್ಲ ಏಕಾಗ್ರತೆ ಒಂದೇ ಒಂದು ದಿಕ್ಕಿಗೆ ಹರಿತಾ ಇರ್ತದೆ. ಆದ ಕಾರಣ ಅವಾಗ ಏನಾಗ್ತದೆ, ಬೇರೆ ಯಾವ ಆಲೋಚನೆಗಳು ಬರೋದಿಲ್ಲ, ಬಹಳ ಚೆನ್ನಾಗಿ ಅನ್ನಿಸ್ತದೆ. ಅದೇ ಥರನೇ ಸಂಕೀರ್ತನೆ ಒಳಗೆ ಕೂಡ ಅಷ್ಟೇ, ನಮ್ಮ ವಿಚಾರ ಏನಿದೆಯಲ್ಲ ಒಂದು ಧಾರ್ಮಿಕ ಆದರ್ಶದ ಮೇಲೆ ನೆಲೆಸಿರೋದ್ರಿಂದ ನಾವು ಸಹಜವಾಗಿ ಅದನ್ನು ನಮ್ಮ ಹೃದಯದಲ್ಲಿ ಅನುಭವಿಸ್ತಾ ಹೋಗ್ತೇವೆ. ಆದರೆ ಅದಕ್ಕೂ ಪ್ರಾಣಾಹುತಿಗೂ ಯಾವ ಸಂಬಂಧನೇ ಇಲ್ಲ. ಪ್ರಾಣಾಹುತಿ ಶಕ್ತಿ ಏನಿದೆಯಲ್ಲ ಅದು ಅತ್ಯುಚ್ಚ ತರಗತಿಯ ಒಂದು ಯೋಗಿಕ ಸಿದ್ಧಿಯಾಗಿತ್ತು. ಆದ್ದರಿಂದ ಯೋಗಿ ತನ್ನ ಇಚ್ಛಾಶಕ್ತಿ ಮೂಲಕ ಯಾರಲ್ಲಿ ಬೇಕಾದ್ರೂ ಯೋಗಿಕ ಶಕ್ತಿಯನ್ನಾಗಲಿ ದೈವಿ ಪ್ರಭೆಯನ್ನಾಗಲಿ ತುಂಬಬಲ್ಲನು. ಹಾಗೂ ಆತನ ಆಧ್ಯಾತ್ಮಿಕ ಪ್ರಗತಿಗೆ ಬಾಧಕವಾಗಿರುವಂಥ ಯಾವುದೇ ಅನಿಷ್ಟ ಸಂಗತಿಯನ್ನು ತೊಲಗಿಸಬಲ್ಲನು. ತನ್ನ ಸುತ್ತಮುತ್ತಲು ನೆರೆದವರ ಮೇಲಷ್ಟೇ ಅಲ್ಲದೆ ತನ್ನಿಂದ ಭಾಳ ದೂರ ಇರೋವ್ರ ಮೇಲೆ ಕೂಡ ಅವನು ಆ ಶಕ್ತಿಯನ್ನು ಪ್ರಯೋಗಿಸಬಲ್ಲನು. ಇದನ್ನು ಬೇಕಾದಾಗ ಬೇಕಾದ ರೀತಿಯೊಳಗೆ ಉಪಯೋಗಿಸಿ ಯಾವ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧಕನಿಗೆ ಒಂದು ಜೀವಿತ ಕಾಲವೇ ಬೇಕಾಗ್ತದೋ ಅಂತಹ ಉಚ್ಚ ಸ್ಥಿತಿಯನ್ನು ತಾತ್ಪೂರ್ತಿಕವಾಗಿ ಆಗಲಿ ಕೂಡ ಶಾಶ್ವತವಾಗಿ ಆಗಲಿ ಕೂಡ ಈ ಶಕ್ತಿಯ ಮೇಲೆ ಪ್ರಭುತ್ವ ಇರುವಂಥವನು ದೃಷ್ಟಿ ಮಾತ್ರದೊಳಗೆ ಅಭ್ಯಾಸಿಯಲ್ಲಿ ಉಂಟು ಮಾಡ್ತಾನೆ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳಿದ್ದಾರೆ. ಇದು ಕೇವಲ ಜಂಬದ ಮಾತಾಗಿರದೆ ತೀರಾ ಸತ್ಯವಾಗಿದ್ದು ಯಾರು ಬೇಕಾದರೂ ಪ್ರಾಯೋಗಿಕವಾಗಿ ಯಾವಾಗಲಾದರೂ ಪ್ರಮಾಣಿಸಿ ನೋಡಬಹುದಾಗಿದೆ. ಅನೇಕ ಸಲ ಋಷಿಗಳು ಪ್ರಾಣಾಹುತಿಯ ಬಲದಿಂದ ಎವೆಯಿಕ್ಕುವುದರೊಳಗಾಗಿ ಮನುಷ್ಯನ ಸ್ವಭಾವವನ್ನೇ ಪರಿವರ್ತಿಸಿದ್ದಾರೆ. ನನ್ನ ಗುರುಗಳಾದರೂ ಫತೇಗಢದ ನಿವಾಸಿಗಳಾದ ಸಮರ್ಥ ಸದ್ಗುರು ಶ್ರೀರಾಮಚಂದ್ರಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದರು ಹಾಗೂ ಇನ್ನಿತರ ಮಹರ್ಷಿಗಳ ಅದ್ಭುತ ಉದಾಹರಣೆಗಳು ಇದಕ್ಕೆ ವಿಪುಲವಾದ ಪ್ರಮಾಣಗಳಾಗಿವೆ. ಬಾಬೂಜಿಯವರೇನು ಹೇಳ್ತಾ ಇದ್ದಾರೆ, ಇಂಥ ಒಂದು ಪ್ರಾಣಾಹುತಿ ಶಕ್ತಿಯಿಂದ ಎಷ್ಟೋ ಜನರಲ್ಲಿ ಕ್ಷಣ ಮಾತ್ರದಲ್ಲಿ ಅವರ ಸ್ವಭಾವದಲ್ಲಿ ಪರಿವರ್ತನೆ ತರುವಂಥದ್ದು. ಇದು ಜಂಬದ ವಿಷಯ ಅಲ್ಲಪ್ಪ, ಇದು ನಿಜವಾದಂಥದ್ದು, ಸತ್ಯವಾಗಿರುವಂಥದ್ದು. ಪ್ರಾಯೋಗಿಕವಾಗಿ ಯಾರಾದ್ರಾಗಲಿ ಯಾವಾಗಾದ್ರೂ ಆಗಲಿ ಪ್ರಮಾಣಿಸಿ ನೋಡಬಹುದು. ಇದಕ್ಕೆ ಉದಾಹರಣೆ ಏನಂದರೆ, ಬಾಬೂಜಿಯವರ ಗುರುಗಳಾದಂತಹ ಫತೇಗಢ ವಾಸಿಗಳಾದಂತಹ ಸಮರ್ಥ ಸದ್ಗುರು ಶ್ರೀರಾಮಚಂದ್ರಜಿ ಮಹಾರಾಜರು ಮತ್ತು ಸ್ವಾಮಿ ವಿವೇಕಾನಂದರಂತಹ ಮತ್ತಷ್ಟು ಇತರ ಮಹರ್ಷಿಗಳ ಒಂದು ಅದ್ಭುತ ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಬೋದು ಅಂತ. ಕಾರಣ ಪ್ರಾಣಾಹುತಿ ಶಕ್ತಿಯ ಬಗ್ಗೆ ಬಾಬೂಜಿ ಮಹಾರಾಜರು ಈ ಸತ್ಸಂಗದಲ್ಲಿ ನಮಗೆ ಬಹಳ ವಿವರವಾಗಿ, ಅಂದರೆ ಪ್ರಾಣಾಹುತಿ ಶಕ್ತಿ ಅಂದರೆ ಏನು, ಅದು ಯಾವ ರೀತಿ ಪ್ರಯೋಗಿಸಲ್ಪಡ್ತದೆ, ಅದಕ್ಕೆ ಎಂತಹ ಸಮರ್ಥವಂತನಾದಂತಹ ಸದ್ಗುರು ಆಗಿರಬೇಕು ಅನ್ನೋದನ್ನು ನಮಗೆ ಈ ಸತ್ಸಂಗದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.